ಇಂದು ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗಲಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನು ಮಾಡಬೇಕಾಗಿದೆ. ಆದರೆ ನಮ್ಮ ರಾಜ್ಯದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ಜಿ ಅವರು ಕೆಲವು ಅಂಶಗಳನ್ನು ಇದರಲ್ಲಿ ಮೊಟಕುಗೊಳಿಸಬೇಕನ್ನತ್ತ ಹಠ ಮಾಡ್ತಾ ಧೋರಣೆ ತಾಳಿದ್ದಾರೆ. ಇದು ನಿಯಮನ ತಪ್ಪಾಗುತ್ತೆ. ಇದು ನಿಯಮದಲ್ಲಿ ಕೇವಲ ರಾಜ್ಯ ಸರ್ಕಾರ ಯಾವ ಥರ ಒಂದು ಭಾಷೆಯನ್ನು ಬರೆದು ಕೊಡ್ತಾರೆ ಅದನ್ನೇ ಓದಬೇಕಾಗಿರ್ತದೆ. ಆದ್ದರಿಂದ ಅವರು ಆ ನಿಯಮಗಳನ್ನು ಕಾನೂನುಗಳನ್ನು ಉಲ್ಲಂಘಿಸುತ್ತಿದ್ದಾರೆ. ಆದ್ದರಿಂದ ಅವರು ಅದನ್ನು ಸರಿಪಡಿಸಿಕೊಳ್ಬೇಕು ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಜನತೆಯ ಸಲುವಾಗಿ ಅವರಿಗೆ ಭಾಷಣ ಮಾಡಬೇಕು. ರಾಜ್ಯಪಾಲರು ಅಂದರೆ ಆ ರಾಜ್ಯದ ಪ್ರಥಮ ಪ್ರಜೆ. ಅವರು ಪ್ರಥಮ ಪ್ರಜೆಯಾಗಿರೋದ್ರಿಂದ ಅವರು ಈ ರೀತಿಯ ಒಂದು ನಡೆ ನಮ್ಮ ರಾಜ್ಯದ ಜನತೆಗೆ ಮಾಡುವಂಥ ಅಪಮಾನ. ಅದರಿಂದ ಗಮನಿಸಬೇಕು. ವಿರೋಧ ಪಕ್ಷದ ನಾಯಕರಂತೆ ವರ್ತಿಸದೆ ರಾಜ್ಯ ಸರ್ಕಾರ ಯಾವ ರೀತಿ ತನ್ನ ಭಾಷಣವನ್ನು ಬರೆದು ಕೊಟ್ಟಿದ್ದಾರೆ ಅದನ್ನು ಅವರು ಓದಬೇಕು. ಈ ಹಿಂದೆ ರಾಷ್ಟ್ರಪತಿಗಳಾಗಿದ್ದಾಗ ರಾಮನಾಥ್ ಕೋವಿಂದ್ ಅವರು ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡುವಾಗ ಅವರು ಹಜರತ್ ಟಿಪ್ಪು ಸುಲ್ತಾನ್ ಬಗ್ಗೆ ವರ್ಣನೆ ಮಾಡಿದರು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಆದರೂ ಕೂಡ ರಾಷ್ಟ್ರಪತಿ ಭಾಷಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಂತ ಅನೇಕ ಉದಾಹರಣೆಗಳಿವೆ. ಕೇವಲ ಉದಾಹರಣೆಗಳನ್ನ ಹೇಳೋದು ಕಾಲವ್ಯಯ ಮಾಡೋದು ಸರಿಯಲ್ಲ. ರಾಜ್ಯಪಾಲ ರಾಜ್ಯದ ಪರವಾಗಿ ಭಾಷಣ ಮಾಡ್ತಾರೆ. ಆದ್ದರಿಂದ ಅವರು ದಯವಿಟ್ಟು ಈ ಅಧಿವೇಶನಕ್ಕೆ ಹೋಗಿ ಭಾಷಣ ಮಾಡಬೇಕು. ಸರ್ಕಾರ ಬರೆದು ಕೊಟ್ಟಂಥ ಭಾಷಣ ಮಾಡಬೇಕಂತೇಳಿ ಅವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಮತ್ತು ಈಗಾಗಲೇ ನಾನು ರಾಜ್ಯಪಾಲರ ಭವನಕ್ಕೆ ಒಂದು ಇಮೇಲ್ ಸಂದೇಶವನ್ನು ಕಳಿಸಿದ್ದೇನೆ. ತಾವು ದಯವಿಟ್ಟು ಇದರಲ್ಲಿ ಭಾಗವಹಿಸಿ ಜನತೆಯ ಗೌರವವನ್ನು ಕಾಪಾಡಬೇಕಂತ ಒಂದು ಮನವಿ ಮಾಡಿಕೊಂಡಿದ್ದೇನೆ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ.